ನೋಡ್ರೋ ಲಿಪ್ಸ್ಟಿಕ್ ಅಷ್ಟವ್ರೆ ಕಣ್ರೋ. ಬನ್ನಿ ಪ್ರಿಯಾಂಕಾ, ಬನ್ನಿ ಬನ್ನಿ. ನಮ್ಮ ಇವತ್ತಿನ ಪಾಡ್ಕಾಸ್ಟ್ ಗೆಸ್ಟ್ ಪ್ರಿಯಾಂಕಾ ಅವರು. ಇದು ವಾಟ್ಸ್ ಯುವರ್ ನೇಮ್? ಓಕೆ, ಡೈಲಿ ಹೇಗೆ ಮಾಡ್ತೀಯಾ? ನಿಮ್ಮ ಡ್ಯಾಡಿ ಆಗಿರ್ಬೋದು, ನಿಮ್ಮ ಮಮ್ಮಿ ಆಗಿರ್ಬೋದು, ಶೂಟಿಂಗ್ ಇದ್ದಾಗ ಏನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ನಿಮಗೆ? ಸೈಲೆಂಟ್ ಆಗಿರ್ಬೇಕು ಅಂತ. ಹೌದಾ, ನೀನು ಸೈಲೆಂಟ್ ಆಗಿರ್ತೀಯಾ? ಇರ್ತೀನಿ. ಓ, ಗುಡ್ ಬಾಯ್. ಹಾಗಾದ್ರೆ ಇವರೆಲ್ಲ ಹೇಳ್ತಾರೆ ಬ್ಯಾಡ್ ಬಾಯ್. ಇಲ್ಲ, ನಾನು ಹೇಳ್ತೀನಿ ನಮ್ಮ ಭೀಷ್ಮ ಗುಡ್ ಬಾಯ್. ಯಾಕ್ರೋ ಬ್ಯಾಡ್ ಬಾಯ್ ಅಂತೀರಾ? ಇವ್ರು ಪೂರ್ಣಿಮಾ ಅಂತ ಮೇಕಪ್ ಆರ್ಟಿಸ್ಟ್. ಆಕಾಶ್ ಅವ್ರಿಗೆ ಹೆಂಗ್ ರೆಡಿ ಮಾಡ್ತಾರೆ ಅಂತ ನೋಡಿ. ನನ್ನ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಅವರು. ಹೌದು. ಬನ್ನಿ ಈ ಕಡೆ. ನೆಕ್ಸ್ಟ್ ಇನ್ಮೇಲೆ ಸಿನಿಮಾಗಳು ಮಾಡ್ತೀನಿ, ವೆಬ್ ಸೀರೀಸ್ ಮಾಡ್ತೀನಿ, ಅದಕ್ಕೆಲ್ಲ ಇವರೇ ಮೇಕಪ್ ಆರ್ಟಿಸ್ಟ್. ಅಲ್ಲ, ನನ್ನ ನೆಕ್ಸ್ಟ್ ಸೈಡ್ ಕಳಿಸ್ತಾ ಇದ್ದೀನಿ. ನೀವು ಬನ್ನಿ, ನೀವು ಹೋಗಿ, ನಿಮ್ದು ಅಷ್ಟೇ ಕೆಲಸ ಮುಗೀತೀನಿ. ಸರ್, ಇವತ್ತು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ? ಯಾವ ರೀತಿ ಸೆಟಪ್ ಮಾಡ್ತಾ ಇದ್ದೀರಾ? M4, ಆಮೇಲೆ 85 ಲೆನ್ಸು ಸಿಗ್ಮಾ, M4 ಸೆಟಪ್ ಮಾಡ್ತಾ ಇದೀವಿ. ಎರಡು ಆ್ಯಂಗಲ್ ಅಲ್ಲಿ ಕೊಡ್ತಾ ಇದೀವಿ, ಒಂದು ಗೆಸ್ಟ್ಗೆ ಒಂದು ಆ್ಯಂಕರ್ಗೆ. ಓಕೆ, ಗೆಸ್ಟ್ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಆ್ಯಂಕರ್ ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕೆ ಮೇಕಪ್ ಮಾಡ್ತಾ ಇರೋದು ಇವಾಗ. ಅವ್ರು ಚೆನ್ನಾಗಿ ಕಾಣ್ಬೇಕಲ್ಲ. ಅನ್ನ ಸಾಂಬಾರ್ ಪಲ್ಯ ಎಲ್ಲ ರೆಡಿ ಇದೆ. ಗೆಸ್ಟಿಗೆ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ ಮತ್ತು ನಮ್ಮ ಹುಡುಗರಿಗೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಬೇಗ ಎಲ್ಲನೂ ಮಾಡಿಬಿಟ್ಟೆ. ಇನ್ನೂ ಟೈಮ್ ಇಲ್ಲ, ಹಂಗಾಗಿ ಇನ್ನು ಅವ್ರದ್ದು ಇದಾದ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆಕಾಶ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಹರಿಬರಿಲಿದ್ದೀವಿ. ತಿಂಡಿ ತಿನ್ನೋದಕ್ಕೂ ಟೈಮ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಆಕಾಶ್ ಅವರು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಿಮ್ಗೆ ಗೊತ್ತೇ ಇದೆ, ಪಾಡ್ಕಾಸ್ಟ್. ನಿಮ್ಮ ಬೆಂಬಲ ಖಂಡಿತ ಬೇಕು. ಆದರೆ ಬಿಹೈಂಡ್ ಅ ಸ್ಟೋರಿ ಯಾವ ರೀತಿ ಸೆಟಪ್ ಮಾಡ್ತಾರೆ, ಒಂದು ಪಾಡ್ಕಾಸ್ಟ್ ಸೆಟಪ್ ಅಂತ ಹೇಳಿದರೆ ಸುಮ್ಮನೆ ಆಗಲ್ಲ. 2 hours ಮುಂಚೆನೇ ಸೆಟಪ್ ಆಗಿರಬೇಕು, ಗೆಸ್ಟ್ ಬರೋಕ್ಕಿಂತ ಮುಂಚೆನೇ. ನಾನು ಬ್ಲಾಗ ಒಂದು 10 ಎಪಿಸೋಡ್ ಮಾಡ್ತೀನಿ, ಪಾಡ್ಕಾಸ್ಟ 1 ಎಪಿಸೋಡ್ ಮಾಡೋಕ್ಕೆ ಅಷ್ಟು ಸ್ಟ್ರಗ್ಲಿಂಗ್ ಮಾಡಬೇಕು. ಬನ್ನಿ ತೋರಿಸ್ತೀನಿ. ಆಕಾಶ್ ಅವರು ರೆಡಿ ಆಗ್ತಾ ಇದ್ದಾರೆ. ವೆಲ್ಕಮ್. ಹಾಯ್, ನಮ್ಮ ಮನೆಗೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಶೀಸ್ RJ ಪ್ರಿಯಾಂಕಾ. ನಾನು ಅವಾಗಲೇ ಹೇಳಿದೆ. ಸೊ ಇವತ್ತು ಟೋಟಲ್ ಆಗಿ ಇವರ ಬದುಕಿನ ಜರ್ನಿ ಏನು, ಆಮೇಲೆ ಇವರ ಅಚೀವ್ಮೆಂಟ್ ಏನು, ಯಾಕೆ ಇವ್ರನ್ನ ಸಂದರ್ಶನ ಮಾಡ್ತಿದ್ದೀನಿ, ಅವೆಲ್ಲವನ್ನೂ ಕೂಡ ನೀವು ತಿಳ್ಕೊಬೇಕು ಅಂತ ಅಂದರೆ ನಮ್ಮ ಪಾಡ್ಕಾಸ್ಟ್ನ ಹೋಗಿ ಚೆಕ್ ಮಾಡಿ. ಅಲ್ಲಿ ಕಂಪ್ಲೀಟಾಗಿ ಇವರ ಒಂದು ಫುಲ್ ಎಪಿಸೋಡ್ಸ್ ಇರುತ್ತೆ. ಹಾಗೆ ನೀವೇನಾದರೂ ಪರ್ಟಿಕ್ಯುಲರಾಗಿ ಇವ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ಪ್ರಶ್ನೆನ ನಾನು ಇನ್ನೊಮ್ಮೆ ಕಾನ್ವರ್ಸೇಷನಿಗೆ ಕರೆದಾಗ ಅವರನ್ನು ಕೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ ಹೋಗೋಣ, ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಂ ಪ್ರಿಯಾಂಕಾ, ಟೀತ್ ಜ್ಯುವೆಲರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಲೂ ಕಲರ್. ಸ್ಮೈಲ್ ಪ್ಲೀಸ್. ಟ್ವಿಂಕಲ್ ಹಾಕಿದ್ದಾರೆ ನೋಡಿ ಜ್ಯುವೆಲರಿ. ನಾನು ಒಂದು ಸ್ವಲ್ಪ ಟೈಮ್ ಇಲ್ಲ ಹಾಕಿದ್ದೆ, ಬಟ್ ಅದು ಬಿದ್ದೋಗ್ಬಿಟ್ಟಿದೆ. ಪ್ರಿಯಾಂಕಾ ನೋಡಿ ಮತ್ತೆ ಆಸೆ ಆಗ್ತಾಯಿದೆ. ಆಕಾಶ್ ಅವರೇ ಮಾಡಿಸ್ಕೊಡ್ತೀರಾ ನನಗೆ ಡೈಮಂಡ್ದು? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಬನ್ನಿ ಪ್ರಿಯಾಂಕಾ, ಬನ್ನಿ ಬನ್ನಿ. ನಮ್ಮ ಇವತ್ತಿನ ಪಾಡ್ಕಾಸ್ಟ್ ಗೆಸ್ಟ್ ಪ್ರಿಯಾಂಕಾ ಅವರು. ಇದು ಬಿಹೈಂಡ್ ದ ಸ್ಟೋರಿ. ಮಶ್ರೂಮ್ ಬಿರಿಯಾನಿ ತಿಂತೀರಲ್ಲ, ನಾನು ಎಂತ ಕರ್ಡು ಇದು ಮಾಡಿದೆ, ಖಾಲಿ ಆಗಿಬಿಟ್ಟಿದೆ. ಬರೀ ಕರ್ಡ್ ಹಾಕ್ಲಾ? ತೊಂದರೆ ಇಲ್ಲ, ತಿಂತೀರಲ್ಲ. ಪ್ರಿಯಾಂಕಾ, ಟೀ ಕುಡಿತೀರಿ ಅಲ್ಲ? ಎಲ್ಲರೂ ಟೀ ಮಾಡ್ತೀವಿ. ಹಂಗೇನು ಆ ಥರ ಏನಿಲ್ಲ ಹೇಳೋದು. ನಾನು ಹಚ್ಚಿ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ನಿಮ್ಮನ್ನು ಕರ್ಸೋಣ ಅಂದ್ಕೊಂಡಿದ್ದೀನಿ, ಕೈಗೆ ಸಿಗಂಗಿಲ್ವಲ್ಲ. ವೆಲ್ಕಮ್ ಟು ದ ಮೈ ಶೋ. ವಾಟ್ಸ್ ಯುವರ್ ನೇಮ್? ಭೀಷ್ಮನ. ಏನು ಕುಡಿತಾ ಇದೀಯಾ? ಶುಗರ್ ಜ್ಯೂಸ್ ಕುಡಿತಾ ಇದೆಯಾ? ಓಕೆ, ಹೇಗಿದೆ ಶುಗರ್ ಜ್ಯೂಸು? ತುಂಬ ಚೆನ್ನಾಗಿದೆಯಾ? ಓಕೆ, ಏನೆಲ್ಲ ಮಾಡಿದೆ ಬೆಳಗ್ಗೆಯಿಂದ? ವಾವ್. ಆಮೇಲೆ ಪ್ಲೇ ಗ್ರೌಂಡಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ, ಟಾಸ್ ತಗೊಂಡು ಇವಾಗ ಬಂದೆ. ಓಕೆ, ಇಷ್ಟು ಬೇಗ ಯಾಕೆ ಬಂದೆ ನೀನು? ಯಾಕಂದ್ರೆ ನೀವು ವೆಯ್ಟ್ ಮಾಡ್ತಿದ್ದೀರಾ ನನಗೆ ಅಂತ. ನೀನೇ ಅಂದ್ಕೊಂಡ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ? ಓಕೆ, ಹಸ್ವಾಗಿತ್ತಾ? ಅದಕ್ಕೆ ಬಂತಾ? ಓಕೆ, ಡೈಲಿ ಹೇಗೆ ಮಾಡ್ತೀಯಾ? ನಿಮ್ಮ ಡ್ಯಾಡಿ ಆಗಿರ್ಬೋದು, ನಿಮ್ಮ ಮಮ್ಮಿ ಆಗಿರ್ಬೋದು, ಶೂಟಿಂಗ್ ಇದ್ದಾಗ ಏನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ನಿಮಗೆ? ಸೈಲೆಂಟ್ ಆಗಿರ್ಬೇಕು ಅಂತ. ಹೌದಾ, ನೀನು ಸೈಲೆಂಟ್ ಆಗಿರ್ತೀಯಾ? ಇರ್ತೀನಿ. ಓ, ಗುಡ್ ಬಾಯ್. ಹಾಗಾದ್ರೆ ಇವರೆಲ್ಲ ಹೇಳ್ತಾರೆ ಬ್ಯಾಡ್ ಬಾಯ್. ಇಲ್ಲ, ನಾನು ಹೇಳ್ತೀನಿ ನಮ್ಮ ಭೀಷ್ಮ ಗುಡ್ ಬಾಯ್. ಯಾಕ್ರೋ ಬ್ಯಾಡ್ ಬಾಯ್ ಅಂತೀರಾ? ಮೈಕ್ ಹಾಕ್ರೋ ನಮ್ಮ ಭೀಷ್ಮಂಗೆ. ಮಾತಾಡ್ತಾನೆ ಇವಾಗ. ಭೀಷ್ಮ, ಹೊಸ ಟಾಯ್ಸ್ ತಗೊಂಡು ನಮ್ಮ ಶೋ ಹೆಂಗೆ ಸೆಟಪ್ ಆಗಿದೆ ನೀನು ಹೇಳು. ದಿಸ್ ಇಸ್ ಲ್ಯಾಂಪ್ ಪ್ಲೀಸ್.
new plant leaf. ಯಾ ಟ್ರೂ. Then we put sand in there. ಯಾ ಬಿಶು. When it's very beautiful. ಹಾಂ. This is chair and fan. It's near the chair. Fan control is when we tired. This is setting mic. Oh, you know setting mic? Yeah. You know how to set up in mic? Yeah. How, Bishma? That's all. First we need to do like this. Take up. Then turn up like this. Okay. What is that? This is another lamp. It will work white color. Okay. What is that? This is lightings. It's very nice. Looking nice. Yeah, Bishma. ಮತ್ತೆ ವಾಟ್ ಇಸ್ ದ ಸ್ಪೆಷಲ್ ಟುಡೇ? ನಮ್ಮನೆಗೆ ಇವತ್ತು ಯಾರು ಬಂದು ಫಸ್ಟ್ ಪಾಡ್ಕಾಸ್ಟಿಗೆ ಯಾರು ಬಂದಿದ್ರು? ಡ್ಯಾಡಿ ಪಾಡ್ಕಾಸ್ಟಿಗೆ ಇಂಟರ್ವ್ಯೂಗೆ ಫಸ್ಟ್ ಡೇ ಯಾರು ಬಂದಿದ್ರು? ಗೆಸ್ಟ್ ಯಾರು ಬಂದಿದ್ರು? ಈ ಕಡೆ ಯಾರು ಕೂತ್ಕೊಂಡಿದ್ರು? ಇವರು ಅವರು ಕ್ಯಾಮ್ರಾ ವರ್ಕ್ ಮಾಡ್ತಾರೆ. ಇಲ್ಲೊಬ್ರು ಕೂತ್ಕೊಂಡಿದ್ರಲ್ಲ ಅಕ್ಕ ಬಂದಿದ್ರಲ್ಲ, ನೀನು ಅವ್ರನ್ನೇ ಇವತ್ತು ಅವರೇ ಬರ್ತಾ ಇದ್ದಾರೆ ಅಂತ ಕೇಳ್ದಲ್ಲ, ಅವ್ರ ಹೆಸರೇನು ಹೇಳು? ಅವನು ಹೇಳ್ತಾ ಇದ್ದ. ಇವತ್ತು ಯಾರು ಬಂದಿದ್ದಾರೆ? ಸಿಸ್ಟರು. ಹೇಳಲ್ಲ. ಯಾಕೆ ಹೇಳಲ್ಲ? ಯಾಕಂದ್ರೆ ಇವರೆಲ್ಲ ನಗ್ತಾರೆ. ಯಾಕೆ ನಗ್ತೀರಾ ನೀವೆಲ್ಲ? ನಗ್ಬೇಡಿ ಆಯ್ತಾ, ಎಲ್ಲ ಸೀರಿಯಸ್ ಆಗಿರಿ. ಹೇಳು, ಯಾರು ಇವತ್ತು ಬಂದಿದ್ದಾರೆ ಗೆಸ್ಟು? ನಮ್ಮನೆಗೆ ಯಾರು ಬಂದಿದ್ದಾರೆ ಇವತ್ತು ಗೆಸ್ಟ್? ಭೀಷ್ಮ ಹೇಳಲ್ಲ. RJ ಪ್ರಿಯಾಂಕಾ. ಯಾರು ಹೇಳು? ಅವ್ರು ತುಂಬ ಮಾತಾಡ್ತಾರೆ, ನಿಂತರೇ ತುಂಬ ಮಾತಾಡ್ತಾರೆ. ತುಂಬ ಶೋಸ್ ಎಲ್ಲ ಮಾಡಿದ್ದಾರೆ, ಕಿಡ್ಸ್ ಶೋಸ್ ಮಾಡಿದ್ದಾರೆ, ಕಿಡ್ಸ್ಗೆಲ್ಲ ಪ್ಲೇ ಮಾಡ್ತಾರೆ. ಮತ್ತು ಅದ್ರ ಜೊತೆ ಕಿಡ್ಸ್ ಜೊತೆ ಗೇಮ್ಸ್ ಆಡಿಸ್ತಾರೆ. ಕಿಡ್ಸಿಗೆಲ್ಲ ಅವರು ಗೇಮಲ್ಲಿ ವಿನ್ ಆದರೆ ಚಾಕ್ಲೇಟು, ಗಿಫ್ಟು, ಸರ್ಪ್ರೈಸ್ ಗಿಫ್ಟ್ ಎಲ್ಲ ಕೊಡ್ತಾರೆ. ನೀನು ಅದಕ್ಕೆ ಯು ಶುಡ್ ಫ್ರೆಂಡ್ ವಿತ್ ಪ್ರಿಯಾಂಕಾ. ಒಂದ್ಸಲ ಹೇಳಿ ಮಗ್ನೆ. RJ ಪ್ರಿಯಾಂಕಾ ಅಂತ ಹೇಳಿ. ವೆಲ್ಕಮ್ ಟು ನ್ಯೂ ಪಾಡ್ಕಾಸ್ಟ್ ವಿತ್ ಮೀ RJ ಪ್ರಿಯಾಂಕಾ. ಓಕೆ, ಇದು ಗೆಸ್ಟ್. ಇವಾಗ ನಾವು ಬಿಟ್ಕೊಡ್ಬೇಕಾಯ್ತಾ? ನಮ್ದು ಇಂಟರ್ವ್ಯೂ ಮುಗಿದ್ದು. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ಭೀಷ್ಮಾ ಬಾಯ್ ಬಾಯ್. ಬಾಯ್ ಬಾಯ್ ಹೇಳು. ಸಿ ಯು ನೆಕ್ಸ್ಟ್ ವಿಡಿಯೋ ಅಂತ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಸೊ ಅಲ್ಲಿ ಅವ್ರದ್ದು ಇವತ್ತೇನು ವಿಸಿಟಿಂಗ್ ಬರ್ತಾ ಇದ್ದಾರೆ, ಜೀವ ಸಂಸ್ಥೆಯವ್ರದ್ದು. ಅದಕ್ಕೆ ನಿನ್ನೆನೇ ಕಾಲ್ ಮಾಡಿದ್ರು. ನಾನಂದರೆ ಆಲ್ರೆಡಿ 1 ವೀಕಿಂದ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಮಸ್ಟ್ ಆ್ಯಂಡ್ ಶುಡ್ ನಾನು ಹೋಗಲೇಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಇದು ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಇವಾಗ ನನಗೆ ಯಾವಾಗ ಟೈಮ್ ಕೊಡ್ತೀರಾ? ನಾನು ನಿಮ್ಮ ಮನೆಗೇ ಬರ್ತೀನಿ. ಶೋರ್. ನಾಳೆ ಬರಲಾ? ನಮ್ಮದು ವ್ಲಾಗ್ ಥರ ಅಲ್ಲ, ಹಂಗಾಗಿ ಡಿಫ್ರೆಂಟಾಗಿ ಮಾಡೋಣ ಅಂತ. ಒಂದು ರೀತಿ ಅಡ್ವೆಂಚರ್ ಥರನಾದರೂ ಮಾಡೋಣ, ಬೇರೆ ಮಾಡೋಣ. ಕ್ಯಾಚ್ ಹಾಕಂತವಳು ಇವಳು ಬಂದ್ಬಿಟ್ಟಿಲ್ಲ. ಫಸ್ಟ್ ಓಡಿಸ್ರಿ ನಂದಿನಿನ ನಮ್ಮ ಸಟ್ಟಿಂದ ಆಚೆಗೆ. ನನ್ನ ಮಗ ಹಾಯ್ ಮಾಡು ವಿಶು. ಹಾಯ್ ಅಲ್ಲಿ ಮಾಡು. ಹಾಯ್. ಇವತ್ತು ರಜಾ, ಅದಕ್ಕೆ ಮನೆಯಲ್ಲೇ ಇದ್ದಾನೆ. ನೋಡಿ ಎಲ್ಲ ಸೆಟಪ್ ಆಗಿದೆ. ಆಕಾಶ್ ಅವ್ರು ರೆಡಿ ಆಗ್ತಾಯಿದ್ದಾರೆ. ಬನ್ನಿ ಯಾವ ರೀತಿ ರೆಡಿ ಆಗ್ತಾಯಿದ್ದಾರೆ ಅಂತ ನೋಡಬೇಕು. ಆಯ್ತಾ? ಎಷ್ಟಾಯಿತು ಇವಾಗ ಎಷ್ಟಾಯ್ತು ಮೇಕಪ್? ಎಷ್ಟಾಯಿತು? ಇನ್ನು ಕಂಪ್ಲೀಟ್ ಆಗಿಲ್ಲ, ಈಗ ತಾನೇ ಶುರು ಮಾಡಿದಾರಮ್ಮ. ಎಷ್ಟಿಲ್ಲ ಹಿಂಗೇನಾ? ಆದ್ಮೇಲೆ ಬಂದು ಇಲ್ಲ ಎಷ್ಟಿಲ್ಲ ಹಿಂಗೇನು? ಚೆನ್ನಾಗಿದೆ ಆಕಾಶ್ ಈ ಸ್ಟೈಲು. ಹೌದೌದು, ಕಡೆ ಬನ್ನಿ. ಇವ್ರು ಪೂರ್ಣಿಮಾ ಅಂತ ಮೇಕಪ್ ಆರ್ಟಿಸ್ಟು. ಆಕಾಶ್ ಅವ್ರಿಗೆ ಹೆಂಗ್ ರೆಡಿ ಮಾಡ್ತಾರೆ ಅಂತ ನನ್ನ ನೋಡ್ಬೇಕು. ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಅವರು. ಹೌದು. ಬನ್ನಿ ಈ ಕಡೆ. ನೆಕ್ಸ್ಟ್ ಇನ್ಮೇಲೆ ಸಿನಿಮಾಗಳು ಮಾಡ್ತೀನಿ, ವೆಬ್ ಸೀರೀಸ್ ಮಾಡ್ತೀನಿ, ಅದಕ್ಕೆಲ್ಲ ಇವರೇ ಮೇಕಪ್ ಅಲ್ಲ, ಆರ್ಟಿಸ್ಟ್. ನನ್ನ ನೆಕ್ಸ್ಟ್ ಸೈಡ್ ಕಳಿಸ್ತಾ ಇದ್ದೀನಿ. ನೀವು ಬನ್ನಿ, ನೀವು ಹೋಗಿ, ನಿಮ್ದು ಅಷ್ಟೇ ಕೆಲಸ ಮುಗೀತಿನ್ನ. ಹಾಂ, ಹುಷಾರಿ, ಹಿಂದೆ ಮುಂದೆ ಎಲ್ಲ ಇದಿರುತ್ತೆ. ಟ್ರೈಪಾಡ್ ಆಗಿರ್ಬೋದು, 2 ಮೈಕ್ ಸೆಟಪ್ಪು ಎಲ್ಲ ರೆಡಿ ಆಗಿದೆ. ಮತ್ತು ಲೈಟಿಂಗ್ಸು, ಮೈಕ್ ಎಲ್ಲ ಆಗಿದ್ದಾರೆ. ಮತ್ತು ಸರ್ ಬಂದಿದ್ದಾರೆ. ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ಬೆಂಗಳೂರು ಸಿನಿ ಕ್ರಿಯೇಷನ್ ಅವರು ಬಂದಿದ್ದರು. ಇವತ್ತು ಅವರೇ ಬಂದಿದ್ದಾರೆ. 2 hours ಮುಂಚೆನೇ ಬಂದಿದ್ದಾರೆ. 11 ಗಂಟೆಗೆ ಇಂಟರ್ವ್ಯೂ ಇರೋದು. ಆಲ್ರೆಡಿ 9 ಗಂಟೆಗೆ ಬಂದು ಸೆಟಪ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಇಲ್ಲೊಂದು ಕ್ಯಾಮ್ರಾ ಹಾಕಿದ್ದಾರೆ. ಅವರೆಲ್ಲ ಗೆಸ್ಟ್ ಬಂದಾದ್ಮೇಲೆ ಬರ್ತಾರೆ. ಅಲ್ಲೊಂದು ಕ್ಯಾಮ್ರಾ ಇದೆ, ಮತ್ತು ಇಲ್ಲೊಂದು ಮಿಡ್ಡಲ್ಲಿ ಒಂದು ಕ್ಯಾಮ್ರಾ ಹಾಕ್ತಾರೆ. 2 ಫ್ರೇಮ್ ಸೆಟಪ್ ಮಾಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ಯಾವ ಆ್ಯಂಗಲಿಂದ ಸೆಟಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು. ಕೊಡಮ್ಮ. ಪ್ರಿಯಾಂಕಾ ಸರ್, ಇವತ್ತು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ? ಯಾವ ರೀತಿ ಸೆಟಪ್ ಮಾಡ್ತಾ ಇದ್ದೀರಾ? M4, ಆಮೇಲೆ 85 ಲೆನ್ಸು ಸಿಗ್ಮಾ, M4 ಸೆಟಪ್ ಮಾಡ್ತಾ ಇದ್ದೀವಿ. 2 ಆ್ಯಂಗಲಲ್ಲಿ ಕೊಡ್ತಾ ಇದ್ದೀವಿ, ಒಂದು ಗೆಸ್ಟ್ಗೆ, ಒಂದು ಆ್ಯಂಕರ್ಗೆ. ಓಕೆ.
ಗೆಸ್ಟ್ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಆಂಕರ್ ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕೆ ಮೇಕಪ್ ಮಾಡ್ತಾ ಇರೋದು ಇವಾಗ. ಅವ್ರು ಚೆನ್ನಾಗಿ ಕಾಣ್ಬೇಕಲ್ಲ. ಹೌದು. ಅದಕ್ಕೆ ಅವ್ರಿಗೆ ಸಪ್ರೇಟ್ ಒಂದು ಲೈಟ್ ಸಪ್ರೇಟ್ ಅವ್ರಿಗೆ. ಹೌದು. ಮತ್ತೆ ಕಳಿಸಲ್ಲ ನೀವು ಬಂದಿರಲ್ಲ ನಮ್ಮ ಪಾಡ್ಕಾಸ್ಟ್ಗೆ, ನಿಮ್ಮ ಸ್ಟೂಡೆಂಟಿಗೆ ಯೂಸ್ ಆಯ್ತಾ? ಯೂಸ್ ಆಗಿದೆ ತುಂಬಾ ಚೆನ್ನಾಗಿ ಯೂಸ್ ಆಗಿದೆ. ಅವ್ರಿಗೆ ಒಂದು ಐಡಿಯಾ ಬಂತು. ಓಕೆ, ಇವತ್ತು ಯಾವ ಸ್ಟೂಡೆಂಟ್ ಕರ್ಕೊ ಬಂದಿದ್ದೀರಾ? ಈಗ ಅಲ್ಲಿದ್ದಾರೆ ಬಸ್ಸು, ಕುಮಾರ್ ಅಂತ ಹೇಳಿ. ಓಕೆ ಅವ್ರಿಗೆ ಹಂಗಾದ್ರೆ ಹೆಲ್ಪ್ ಆಗುತ್ತೆ. ಓಕೆ ಸರಿ, ನೋಡ್ಕೊಳ್ಳಿ ಪಾಡ್ಕಾಸ್ಟ್ ಹೆಂಗ್ ಸೆಟಪ್ ಮಾಡ್ತಾರೆ, ಕ್ಯಾಮ್ರಾ ಸೆಟಪ್ ಅಂತೆಲ್ಲ. ಸರ್ ಪಾಪ ನಿದ್ದೆ ಮಾಡಿಸ್ಬಿಟ್ಟಿರಾ? ಕಣ್ಮುಚ್ಚಿ ಆಮೇಲೆ ಮೇಲೆ ನೋಡಿ ಅಂದ್ಬಿಟ್ಟು ನೋಡಿ ಕಣ್ಮುಚ್ಬೇಡಿ, ಮೇಲೆ ನೋಡಿ. ನೋಡು ವಿಶ್ವ, ಡ್ಯಾಡಿ ಹೆಂಗ್ ರೆಡಿ ಆಗ್ತಾ ಇದಾರೆ. ತೋರಿಸ್ಬೇಕಾ? ನೋಡಮ್ಮ, ಡ್ಯಾಡಿ ಮೇಕಪ್ ಮಾಡಿದ್ರೆ ಚೆನ್ನಾಗಿ. ಇನ್ನೇನು ಸದ್ಯದಲ್ಲೇ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ನನ್ನ ಮಗನ ಹೊರಗಡೆ ಕಳಿಸ್ತಾ ಇದ್ದೀನಿ. ಅವನಿದ್ರೆ ಮಾಡೋಕ್ಕಾಗಲ್ಲ, ಕ್ಯಾಮ್ರಾನ ಅವನೇ ಎಕ್ಸ್ಪರಿಮೆಂಟ್ ಮಾಡಿಬಿಡ್ತಾನೆ. ಹಾಗಾಗಿ ತಗೋ ವಿಶ್, ವಾಟರ್ ಬಾಟಲ್. ಮಧ್ಯಾಹ್ನ ಬರಬೇಕು. ಓಕೆ ಬಾಯ್, ಟೇಕ್ ಕೇರ್. ಬಾಯ್. ಪ್ರೆಸ್ ಮಾಡು. ಸರಿ ಓಕೆ ಇದು ಪ್ರೆಸ್ ಮಾಡಿ. ಮೇಲೆ ಅದು ಕೆಳಗಡೆ ಹೋಗ್ತಾ ಇದೆ, ಮೇಲೆ ಬರಬೇಕು. ಓಕೆ. ಅಯ್ಯೋ, ಕ್ಯಾಮ್ರಾ ರೆಡಿ ಆಗ್ತಾ ಇದೆ. ಹಂಗೆ ನಮ್ಮ ಬಾ ಮಾಡು. ನೋಡಿ ಎಷ್ಟು ಲೈಟಿಂಗ್ಸ್ ಆಗ್ತಾ ಇದ್ದಾರೆ ಅಂತ. ಇದು ಯಾವ ಲೈಟ್ ಸರ್? ಇದು ಇವರಿಗೆ ಕೀ ಲೈಟ್. ಇದು ಅದು ಫುಲ್ ಮಾಮೂಲಿ ಲೈಟ್. ಮತ್ತೆ ಇವಾಗ ಅದು ಕೆಲಸ ಹಿಡಿಯುತ್ತೆ, ಯಾವ ರೀತಿ ಮತ್ತೆ ಸೆಟ್ ಮಾಡಬೇಕು ಹೇಗೆ ಅಂತ ಹೇಳಿ. ಅದಕ್ಕೆ ಅವನನ್ನು ಆರ್ಟ್ ಫೀಲ್ಡಿಗೆ ಕಳಿಸ್ಬಿಟ್ಟೆ ಸರ್. ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಮಾರ್ನಿಂಗು. ಅನ್ನ ಸಾಂಬಾರು ಪಲ್ಯ ಎಲ್ಲ ರೆಡಿ ಇದೆ. ಗೆಸ್ಟಿಗೆ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ ಮತ್ತು ನಮ್ಮ ಹುಡುಗರಿಗೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಬೇಗ ಎಲ್ಲನೂ ಮಾಡಿಬಿಟ್ಟೆ. ಇನ್ನೂ ಟೈಮ್ ಇಲ್ಲ, ಹಾಗಾಗಿ ಇನ್ನು ಅವ್ರದ್ದು ಇಂಟರ್ವ್ಯೂ ಸ್ಟಾರ್ಟ್ ಆದಮೇಲೆ ನಾನು ಸ್ವಲ್ಪ ಕೋರ್ಡಿನೇಟ್ ಮಾಡಬೇಕು, ವ್ಲಾಗ್ ಮಾಡಬೇಕು. ಅದ್ರ ಜೊತೆ ಆಕಾಶ್ ಅವ್ರು ಹೇಳಿದ್ರೆ ವ್ಲಾಗ್ ಮಿಸ್ ಮಾಡಬಾರ್ದಮ್ಮ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಅದ್ರ ಜೊತೆಗೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಅವರು ರೆಡಿ ಆಗಿದ್ದಾರೆ, ನಾನು ಸ್ವಲ್ಪ ಇನ್ಪುಟ್ ಕೊಡಬೇಕು. ಅದಾದ ನಂತರ ಬನ್ನಿ ಇನ್ನು ತೋರಿಸ್ತೀನಿ ಏನೇನು ನಡೀತಾ ಇದೆ ಅಂತ ನಮ್ಮ ಮನೇಲಿ ವರ್ಕು. 3 ಲೈಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಹುಡುಗ ಕ್ಯಾಮ್ರಾನೇ ಆನ್ ಮಾಡಿಲ್ಲ, ಸುಮ್ಮನೆ ಫೋನ್ ಇಟ್ಕೊಂಡಿದ್ದಾರೆ ವ್ಲಾಗ್ ಮಾಡೋಕ್ಕೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಕ್ಯಾಮ್ರಾ ಆನ್ ಮಾಡಿಲ್ಲ. ಚೆನ್ನಾಗಿದ್ಯಾ? ಓಕೆ. ಆಕಾಶ್ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಎಷ್ಟು ಟೈಮ್ ತಗೊಳ್ತಾರೋ ನನಗೆಂತ ಗೊತ್ತಿಲ್ಲ. ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ಸ್ನ್ಯಾಕ್ಸಿಗೆ ರೆಡಿಯಾಗಿದೆ. 11 ಗಂಟೆಗೆ ಮತ್ತೆ ಮಧ್ಯಾಹ್ನಕ್ಕೆ ಲಂಚಿಗೆ ಎಲ್ಲ ರೆಡಿ ಮಾಡಿಬಿಟ್ಟಿದೆ. ಅನ್ನ ಸಾಂಬಾರು ಪಲ್ಯ ಎಲ್ಲ ನಾನು ಒಬ್ಬಳೇ ರೆಡಿ ಮಾಡೋದು. ನೋಡಿ ಎಷ್ಟೊಂದೆಲ್ಲ ಕೆಲಸ ಇದೆ. ಆಲ್ರೆಡಿ ಫ್ಯಾನ್ ಬೇಕು ಅಂತ ಹೇಳಿದರೆ ಗೆಸ್ಟಿಗೆ ಎಕ್ಸ್ಟ್ರಾ ಫ್ಯಾನ್ ಇದೆ, ಏನಾದ್ರು ಇಂಟರ್ವ್ಯೂ ಬ್ರೇಕ್ ತೊಗೊಂಡಾಗ. ಆಲ್ರೆಡಿ ಸಿಸ್ಟಮ್ 2 ಕಡೆ ರೆಂಡ್ರಿಂಗ್ ಕೊಟ್ಟಿದ್ದೀನಿ. ಈ ಕಡೆ ಸ್ಕೆಡ್ಯೂಲಿಂಗ್ ಮಾಡಿ ಲೋಡಿಂಗ್ ಆಗ್ತಾ ಇದೆ. ಆಲ್ರೆಡಿ ಇಲ್ಲಿ ರೆಂಡ್ರಿಂಗ್ ಕೊಟ್ಟಿದ್ದೀನಿ, ಫೇಲ್ಯೂರ್ ಆಗಿತ್ತು, ಮತ್ತೆ ರೆಂಡ್ರಿಂಗ್ ಕೊಟ್ಟಿದ್ದೀನಿ. ಆಲ್ರೆಡಿ ಒಂದು 15-20 ಎಪಿಸೋಡ್ ರೆಂಡ್ರಿಂಗ್ ಕೊಟ್ಟಿದ್ದೀನಿ, ಫುಲ್ ಎಪಿಸೋಡು. ಅದೆಲ್ಲ ರೆಂಡ್ರಿಂಗ್ ಆಗೋದಕ್ಕೆ ಇವತ್ತು ಟೈಮ್ ತಗೊಳ್ಳುತ್ತೆ. ಆಲ್ರೆಡಿ ಇಲ್ಲಿ ನೋಡಿ ಫೇಲ್ಡ್ ಆಗಿತ್ತು, ಮತ್ತೆ ರೆಂಡ್ರ್ ಆಗ್ತಾ ಇದೆ ನೋಡಿ. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರು ಸುಮ್ಮನೆ ಇರೋದಕ್ಕಾಗೋದೇ ಇಲ್ಲ. ಏನಾದರೂ ಒಂದು ಹೊರಗಡೆ ಮಾಡ್ತಾ ಇದ್ರೂ ಕೂಡ ಈ ಥರ ಬ್ಯಾಕ್ ಎಂಡಲ್ಲಿ ವರ್ಕ್ ನಡೀತಾ ಇರುತ್ತೆ. ನೋಡ್ಬೋದು ಇಲ್ಲಿ ಚೆಲ್ಲಾಪಿಲ್ಲಿ ಆಗಿದೆ. ಕ್ಯಾಮ್ರಾ, ಲೈಟಿಂಗ್ಸ್, ಟ್ರೈಪಾಡ್ ಹಂಗೆ ಎಲ್ಲ ಬಿದ್ದುಬಿಟ್ಟಿದೆ. ಅವೆರಡು ಸಿಸ್ಟಮ್ಗೆ ರೆಸ್ಟ್ ಕೊಟ್ಟಿದ್ದೀನಿ. ಈ ಕಡೆ ಕ್ಯಾಮ್ರಾ ಹೇಗೆ ಕಾಣಿಸ್ತಾ ಇದೆ, ನಮ್ಮ ಸರ್ ಯಾಕೆ ಸೆಟಪ್ ಮಾಡಿದ್ದಾರೆ ಅಂತ. ಒಂದು ಸೆಕೆಂಡ್ ಸ್ವಲ್ಪ ನೋಡ್ರೋ, ಲಿಪ್ಸ್ಟಿಕ್ ಅಷ್ಟವ್ರೆ ಕಂಡ್ರೋ. ಮೇಕಪ್ ಆದಮೇಲೆ ಟಚಪ್ ಮಾಡೋದನ್ನ ಇತ್ತೀಚೆಗೆ ಕಲಿತಾ ಇದ್ದೀನಿ ಸ್ವಲ್ಪ, ನೀವು ನೋಡ್ಬೋದು. ಸೊ ಅದ್ರ ಜೊತೆಗೆ ಇವತ್ತಿನ ಗೆಸ್ಟು ಆರ್ ಜೆ ಪ್ರಿಯಾಂಕ ಕೂಡ ಮೇಕಪ್ ಮಾಡಲ್ಲ ಅಂತ ಇದ್ರು. ಸೊ ಆಮೇಲೆ ನಮ್ಮ ಮೇಕಪ್ ಆರ್ಟಿಸ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಅವರು ಕೂಡ ಮೇಕಪ್ ಮಾಡಿಸ್ಕೊಂಡ್ರು. ಸೊ ಫೈನಲಿ ಶೂಟ್ ಸ್ಟಾರ್ಟ್ ಆಯಿತು. ಆದರೆ ನಂದಿನಿ ಕಾಮಿಡಿ ಮಾತ್ರ ನಿಂತಿಲ್ಲ, ಏನೇನೋ ಕಾಮಿಡಿ ಮಾಡ್ತಾಯಿದ್ದಾರೆ ವ್ಲಾಗ್ಗೋಸ್ಕರ. ನೋಡಿ ಬ್ರೇಕ್ನ ನಂತರ ನೋಡಿದ್ರಲ್ಲ ನನ್ನ ಮಗನ ಚಿಟ್ಚಾಟ್, ಸ್ಮಾಲ್ ಚಿಟ್ಚಾಟ್. ಆಕಾಶ್ ಎಲ್ಗೋಗಿದ್ರಿ? ಆಚೆ ಹೋಗಿದ್ದಮ್ಮ, ಯಾರೋ ಬಂದಿದ್ರು. ನೀವು ಇಲ್ಲ, ಗೆಸ್ಟ್ ಇಲ್ಲ. ನಾವು ಅನ್ಕೊಂಡು ಎಲ್ಲ ಖಾಲಿ ನಮ್ಮದೇ ಜಾಲಿ ಅಂತ. ಒನ್ ಮೋರ್ ಮತ್ತೆ ಸೆಟಪ್ ಮಾಡಬೇಕು. ಹೇಗಿತ್ತು ಇಷ್ಟೊತ್ತು ಇಂಟರ್ವ್ಯೂ? ಒಂದು ಮಿಡ್ ಬ್ರೇಕ್ ತಗೊಂಡಿರಿ, ಚೆನ್ನಾಗೆಲ್ಲ ಕ್ವಶನ್ ಕೇಳಿದ್ರ ಆಕರ್ಷ್? ಖಂಡಿತವಾಗ್ಲೂ ತುಂಬ ಖುಷಿ ಆಯಿತು. ಸೊ ನಾರ್ಮಲಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಂತಲೇ ಅನ್ನಿಸ್ತು. ನಮಗೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಇವ್ರು ಇದು ಮಾಡ್ತಾ ಇದ್ದಾರೆ ಅಂತಲೇ ಅನ್ನಿಸ್ಲಿಲ್ಲ. ಸೊ ಇಸ್ ಎ ನ್ಯಾಚುರಲ್ ಆಗಿ
ನಾವು ಮಾತಾಡಿದ್ದೀವಿ. ಇನ್ನು ಸಾಕಷ್ಟು ವಿಚಾರಗಳಿದೆ. ಇದು ಬ್ರೇಕ್, ಮತ್ತೆ ಇನ್ನೊಂದು ಅವರ್ ಮಾತಾಡೋದಿದೆ. ಮಾತಾಡಿ, ಎನರ್ಜಿ ಬಂತಾ? ಖಂಡಿತವಾಗ್ಲೂ ಬಂತು. ಟೀ ಮಾಡಿಕೊಟ್ರಲ್ವಾ, ತುಂಬ ಚೆನ್ನಾಗಿತ್ತು. ಓಕೆ, ಸೊ ಇನ್ನೊಂದಷ್ಟು ಬೂಸ್ಟಪ್ ಆಯ್ತು ನನಗೆ. ಸೊ ಇನ್ನು ಮಾಡೋಣ ಪ್ರೋಗ್ರಾಮ್. ಇಬ್ರು ರೆಡಿನಾ? ಸುಕನ್ಯಾ ಅವ್ರು ಕೊಟ್ಟಿದ್ದು TV9 ಸುಕನ್ಯಾ ಇದ್ದಾರಲ್ಲ, ಸುಕನ್ಯಾ ಸಮೃದ್ಧಿ ಟೀ. ಓಕೆ, ಅದು ಟೀ. ಓಕೆ, ಮತ್ತೆ ರೆಡಿಯಾ? ಮತ್ತೆ ರೆಡಿ ಆಗ್ತಾ ಇದೆ. ನಮ್ಮ ಮಾತು ಕಡಿಮೆ, ಇವ್ರ ಮಾತು ಜೋರು. ಇವಾಗ ಆಲ್ ದ ಬೆಸ್ಟ್. ಮತ್ತೆ ರಿಬೂಸ್ಟ್ ಆಗಿ ರಿಟೇಕ್ ತಗೊಳ್ಳಿ, ಎಂಗೇಜ್ ಆಗಿ. ಸರ್ ರೆಡಿನಾ? ನೀವು ರೆಡಿನಾ ಸರ್? ನೀವು ಕ್ಯಾಮ್ರಾ ಆನ್ ಮಾಡ್ದಲೇ ನಮ್ದು ರೆಡಿ ಆಗಲ್ಲ, ಅವ್ರು ಎಷ್ಟೇ ಮಾತಾಡಿದ್ರು. ಕ್ಯಾಮ್ರಾ ಆನ್ ಮಾಡ್ತೀನಿ ಮ್ಯಾಮ್, ಅವ್ರ ಮೊದಲು ರೆಡಿ ಆಗಲಿ. ರೆಡಿನಾ? ಓಕೆ, ರೆಡಿ ಆಗಿದ್ಯಾ? ಓಕೆ, ಸೆಟಪ್ ಆಗಿದೆ. ನಾನಿನ್ನ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅಲ್ಲಿ ಹೋಗ್ತೀನಿ. 1 hour ಆದಮೇಲೆ ಬರ್ತೀನಿ. ಓಕೆ, ಬಾಯ್ ಬಾಯ್. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಒಂದಷ್ಟು ಫೋಟೋಶೂಟ್ಸ್ನ ಪ್ಲ್ಯಾನ್ ಮಾಡಿಕೊಂಡು ಮನೆಯೊಳಗಡೆ ಫೋಟೋಶೂಟ್ ಪೋರ್ಟ್ರೇಟ್ ಥರ ಮಾಡಿದ್ವಿ. ಅದ್ರ ಜೊತೆಗೆ ಅದಾದಮೇಲೆ ಕ್ಯಾಂಡಿಡು ಒಂದಷ್ಟು ಕ್ಯಾಪ್ಚರ್ ಮಾಡಿದರು. ಬಟ್ ತಮ್ನೇಲ್ಸ್ಗೆ ಆಮೇಲೆ ಕಮ್ಯುನಿಟಿ ಪೋಸ್ಟ್ಗೆ ಒಂದಷ್ಟು ಫೋಟೋಗಳನ್ನ ಹಾಕಬೇಕು ಅಂತ ಹೇಳಿ DSLR ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಸಿದ್ವಿ. ಅದಾದಮೇಲೆ ಆಕರ್ಷು ಹೊಸ ಐಡಿಯಾಗಳನ್ನ ಮಾಡ್ತಾನೆ ಇರ್ತಾರೆ, ನಿಮಗೆ ಗೊತ್ತೇ ಇದೆ. ಅದೇ ರೀತಿ ಒಂದು ಹೊಸದಾಗಿ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಪೆರಿಮೆಂಟು ಮಾಡೋಕ್ಕೆ ಹೋದ್ವಿ. ನಂದಿನಿ ಎಲ್ಲ ಮುಗಿದ ಮೇಲೆ ಮನೆಗೆ ಬಂದವರಿಗೆ ಅತಿಥಿ ಸತ್ಕಾರ ಮಾಡಬೇಕು, ನಮ್ಮ ಹಿಂದೂ ಸಂಪ್ರದಾಯ ಅಂತ ಹೇಳಿ ಅರಿಶಿನ ಕುಂಕುಮ ಕೊಟ್ಟು ಅದ್ರ ಜೊತೆಗೆ ಒಂದು ರೇಷ್ಮೆ ಶಾಲ್ನೂ ಕೂಡ ಕೊಟ್ಟು ಕಳಿಸಿದ್ರು. ಗೆಸ್ಟು ತುಂಬ ಹೊಟ್ಟೆ ಹಸ್ತಿದೆ ಅಂತ ಅಂದಿದ್ದರಿಂದ ಮತ್ತೊಂದು ಸಲ ಊಟ ಹಾಕಿ ಹೊಟ್ಟೆ ತುಂಬ ಅವರನ್ನು ಬೀಳ್ಕೊಡುಗೆ ಕೊಟ್ವಿ. ಸೊ ಇವತ್ತಿನ ಶೂಟಿಂಗು ಫೈನಲಿ ಕಂಪ್ಲೀಟ್ ಆಯಿತು. ಶೂಟಿಂಗ್ ಕಂಪ್ಲೀಟ್ ಆಗೋದ್ರೊಳಗಡೆ ಎಲ್ಲರಿಗೂ ಹೊಟ್ಟೆ ಹಸ್ತಿತ್ತು. ಸೊ ಕ್ಯಾಮ್ರಾ ಕ್ರೂ ಆಗಿರ್ಬೋದು, ನನಗಾಗಿರ್ಬೋದು, ಬಂದಂಥ ಹುಡುಗರಿಗಾಗಿರ್ಬೋದು, ಗೆಸ್ಟ್ಗಾಗಿರ್ಬೋದು, ಎಲ್ಲರಿಗೂ ಹೊಟ್ಟೆ ಹಸ್ತಿತ್ತು. ಸೊ ಎಲ್ಲರೂ ಊಟ ಮಾಡಿಕೊಂಡು ಶೂಟ್ನ ಎಂಡಪ್ ಮಾಡಿದ್ವಿ.